ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ತುಂಬಾ ಸಿಂಪಲ್ಲಾಗಿ ಚಿಕನ್ ತವಾ ಫ್ರೈಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ತುಂಬಾ ಕ್ವಿಕ್ಕಾಗಿ ಇದನ್ನು ಮಾಡಬಹುದು, ಹಾಗೆ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಹಾಗಾದರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಮೊದಲಿಗೆ ಒಂದು ಬೌಲ್ ತಗೊಳ್ತೇನೆ. ಆ ಬೌಲ್ಗೆ ಒಂದು 2.5 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ನೀವು ಯಾವುದೇ ಬ್ರ್ಯಾಂಡ್ನ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ ಒಂದು 1/4 ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್ ಹಾಕಿದ್ದೇನೆ. ನಂತರ ಒಂದು 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೇನೆ. ಅದೇ ಆರೋಟು ಅಂತ ಹೇಳ್ತಾರಲ್ಲ ಅದೇ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಹಾಗೆಯೇ ಡ್ರೈ ಮಿಕ್ಸ್ ಮಾಡ್ತೇನೆ. ಈಗನೇ ನೀರು ಹಾಕೋದು ಬೇಡ, ಫಸ್ಟಿಗೆ ಡ್ರೈ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೋಡಿಬಿಟ್ಟು ನೀರು ಹಾಕಿದರೆ ಸಾಕು. ಇದು ಮಿಶ್ರಣ ತುಂಬ ದಪ್ಪಕ್ಕೆ ಇರಬೇಕು, ತೆಳ್ಳಗೆ ಮಾಡಲಿಕ್ಕೆ ಹೋಗಬೇಡಿ. ತೆಳ್ಳಗೆ ಮಾಡಿದರೆ ಚೆನ್ನಾಗಿರಲ್ಲ. ನೋಡಿ, ಇಷ್ಟು ದಪ್ಪ ಇರಬೇಕು. ನಂತರ ಕ್ಲೀನ್ ಮಾಡಿ ಇಟ್ಕೊಂಡ ಚಿಕನ್ ಪೀಸ್ಗಳನ್ನು ಹಾಕಬೇಕು. ಈ ಮಿಶ್ರಣಕ್ಕೆ ಒಂದು ಸರಿಸುಮಾರು 15ರಿಂದ 20 ಪೀಸ್ಗಳನ್ನು ಹಾಕಬಹುದು. ಅಷ್ಟು ಪೀಸ್ ಹಾಕಿದರೆ ಸರಿಯಾಗಿ ಬರ್ತದೆ. ಸೊ ಒಮ್ಮೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ಬೋನ್ಲೆಸ್ ತಗೊಂಡ್ರೆ ಇನ್ನೂ ಕೂಡ ಒಳ್ಳೆಯದು, ಯಾಕಂದರೆ ತವಾ ಫ್ರೈ ಮಾಡುವಾಗ ಬೋನ್ ಇರದೇ ಇದ್ದದ್ದು ಚೆನ್ನಾಗಿ ಬರ್ತದೆ. ಅಂದರೆ ಫಿಶ್ ಫ್ರೈ ಎಲ್ಲ ಯಾವ ಥರ ಆಗ್ತದೆ ನೋಡಿ, ಅದೇ ರೀತಿ ಬರ್ತದೆ. ಅದಕ್ಕಿಂತ ತುಂಬ ಟೇಸ್ಟಿಯಾಗಿ ಬರ್ತದೆ. ಅಂತ ಇದು ಕಲಸಿದ ನಂತರ ಒಂದು ಗಂಟೆ ಆದರೂ ಮ್ಯಾರಿನೇಷನ್ ಮಾಡಿ ಇಡಬೇಕು. ಆಗಲೇ ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಬರ್ತದೆ. ನೋಡಿ ಯಾವ ಥರ ಮಿಕ್ಸ್ ಆಗಿದೆ ಅಂತ, ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ನೀವು ಫ್ರಿಜ್ಜಲ್ಲಿ ಕೂಡ ಇಡಬಹುದು ಅಥವಾ ಹಾಗೇನೂ ಕೂಡ ಇಡಬಹುದು. ಸೊ 1 ಗಂಟೆ ನಾನು ಕೂಡ ಇಟ್ಟಿದ್ದೆ. 1 ಗಂಟೆ ಆದ ನಂತರ ಕರಿಬೇವಿನ ಎಲೆಗಳನ್ನು ಕಟ್ ಮಾಡಿ ಸ್ವಲ್ಪ ಮೇಲೆಗಡೆ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಟೈಮಲ್ಲಿ ಕರಿಬೇವಿನ ಎಲೆ ಹಾಕಿ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುವ ಅರೋಮಾ, ಒಳ್ಳೆಯ ಘಮ ಬರ್ತದೆ. ಹಾಗಾಗಿ ಇದೇ ಟೈಮ್ಗೆ, ಅಂದರೆ ಮ್ಯಾರಿನೇಷನ್ ಮಾಡಿದ ನಂತರನೇ ಈ ರೀತಿ ಹಾಕಿ ನೋಡಿ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನೊಂದು ಪ್ಯಾನ್ ಇಟ್ಟಿದ್ದೆ ಬಿಸಿ ಆಗಲಿಕ್ಕೆ. ಸೊ ಬಿಸಿ ಆಗಿದೆ. ಈಗ ನಾನು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆಯಲ್ಲಿ ತವಾ ಫ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಹಾಗೆಯೇ ತೆಂಗಿನ ಎಣ್ಣೆ ಹೆಲ್ತ್ಗೆ ಕೂಡ ಒಳ್ಳೆಯದು. ತೆಂಗಿನ ಎಣ್ಣೆ ಹಾಕಿದ ನಂತರ ತವಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಸೊ ಹೆಲ್ತ್ ಕಾನ್ಷಿಯಸ್ ಇರುವವರು, ತುಂಬ ಆಯಿಲಿ ಫುಡ್ ತಿನ್ನಲಿಕ್ಕೆ ಇಷ್ಟಪಡದೆ ಇದ್ದವರು ಈ ರೀತಿ ಮಾಡಿಕೊಂಡು ತಿನ್ನಬಹುದು. ಅವರಿಗೆ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅವರು ಕೂಡ. ಸೊ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಪೀಸ್ಗಳನ್ನು ಹಾಕ್ತಾ ಇದ್ದೇನೆ. ನೋಡಿ, ನಾನು ಪೀಸ್ಗಳನ್ನು ಯಾವ ರೀತಿ ಕಟ್ ಮಾಡಿದ್ದೇನೆ ಅಂತ ಅಗಲವಾಗಿ ಕಟ್ ಮಾಡಿದ್ದೇನೆ. ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ. ಅಂದರೆ ತುಂಬಾ ತೆಳ್ಳಗೆ ಕೂಡ ಇರಬಾರ್ದು, ತುಂಬಾ ದಪ್ಪಕ್ಕೆ ಕೂಡ ಇರಬಾರ್ದು. ತುಂಬ ದಪ್ಪಕ್ಕೆ ಇದ್ದರೆ ಏನಾಗ್ತದೆ ಅಂದರೆ ಫ್ರೈ ಆಗಲಿಕ್ಕೆ ತುಂಬ ಟೈಮ್ ಹಿಡ್ಕೊಳ್ತದೆ. ಹಾಗಾಗಿ ಇದೇ ಸೈಜ್ಗೆ ಕಟ್ ಮಾಡಿ. ತುಂಬ ಟೇಸ್ಟಾಗಿ ಬರ್ತದೆ. ಒಮ್ಮೆ ನೀವು ಈ ರೀತಿ ಚಿಕನ್ ತವಾ ಫ್ರೈ ಮಾಡಿದರೆ ಚಿಕನ್ ಕಬಾಬ್, ಅಂದರೆ ಡೀಪ್ ಫ್ರೈ ಮಾಡಲಿಕ್ಕೇ ಹೋಗೋದಿಲ್ಲ. ಇದೇ ರೀತಿ ಮಾಡ್ತೀರಿ, ಮಕ್ಕಳು ದೊಡ್ಡವರು ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ. ಅಷ್ಟು ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಾಗಿ ಬರ್ತದೆ. ನಾನು ಮತ್ತೆ ಇದನ್ನು ಎಲ್ಲ ಫ್ರೈ ಮಾಡಿ ಆದ ನಂತರ ಲೆಮನ್ ಜ್ಯೂಸ್ ಹಾಕ್ತೇನೆ. ನೀವು ಬೇಕಾದ್ರೆ ಮಿಕ್ಸ್ ಮಾಡಿರುವಾಗನೇ ಕೂಡ ಹಾಕ್ಬೋದು, ಆದರೆ ನಂತರ ಹಾಕೋದ್ರಿಂದ ನೋಡಿ, ಈಗ ಏನು ನಾನು ಮಿಕ್ಸ್ ಮಾಡಿ, ಅಂದರೆ ಸೆಕೆಂಡ್ ಸೈಡ್ ನಾನು ಫ್ರೈ ಮಾಡ್ತಾ ಇದ್ದೇನೆ ನೋಡಿ, ಆಗ ಕೂಡ ಈ ಮೇಲಿನ ಸಿಪ್ಪೆ ಉಂಟಲ್ಲ ನೋಡಿ, ಎದ್ದು ಬರಲಿಲ್ಲ. ಸೊ ಹಾಗಾಗಿ ನೀವು ಕೂಡ ಇದೇ ರೀತಿ ಫಾಲೋ ಮಾಡಿ. ಇದೊಂದು ಟಿಪ್ಸ್ ಕೂಡ ಅಂದ್ಕೊಳ್ಬಹುದು, ಯಾಕಂದರೆ ಚಿಕನ್ ತವಾ ಫ್ರೈ ಮಾಡುವಾಗ ಅದರ ಮೇಲೆ ಸಿಪ್ಪೆ ಎದ್ದು ಬರದ ಹಾಗೆ ಮಾಡಬೇಕಾದ್ರೆ ಈ ರೀತಿ ಮಾಡಬೇಕು. ನೋಡಿ, ಎರಡೂ ಕಡೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಮೀಡಿಯಮ್ ಫ್ಲೇಮಲ್ಲಿ ನಾನು ಫ್ರೈ ಮಾಡಿದ್ದೇನೆ. ಸೊ ಈಗ ನೋಡಿ ಫೈನಲ್ ಆಗಿ ಯಾವ ರೀತಿ ಕಾಣ್ತಾ ಉಂಟು ಅಂತ. ನೋಡುವಾಗನೇ ತಿನ್ನಬೇಕು ಅಂತ ಅನಿಸ್ತಾ ಉಂಟಲ್ವಾ? ಹಾಗಾದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ. ನನ್ನ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ನನ್ನ ವೀಡಿಯೋಸನ್ನು ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ಇನ್ನೂ ಜಾಸ್ತಿ ಬೇಕು. ಹಾಗಾಗಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೇ ಸಪೋರ್ಟ್ ಮಾಡಿ.